ನಮಸ್ಕಾರ ಸ್ನೇಹಿತರೆ. ಟ್ರಂಪ್ ಅಮೆರಿಕ ಅಧ್ಯಕ್ಷ ಚುನಾವಣೆ ಗೆದ್ದ ಬಳಿಕ ಜಾಗತಿಕ ಚಿತ್ರಣ ಬದಲಾಗ್ತಾ ಇದೆ. ದಿನಕ್ಕೊಂದು ಹೊಸ ಹೇಳಿಕೆ ಕೊಟ್ಟು ಜಗತ್ತಿಗೆ ಶಾಕ್ ಕೊಡ್ತಿದ್ದಾರೆ. ಪನಾಮ ಕಾಲುವೆ ನಮ್ದು ಕಿತ್ಕೋತೀವಿ ಅಂದ್ರು. ಕೆನಡಾ ಅಮೆರಿಕದ 51ನೇ ರಾಜ್ಯ ಆಗ್ಬಿಡ್ಬೇಕು, ಮರ್ಜ್ ಮಾಡ್ಕೊಂಡ್ಬಿಡಿ ಬನ್ನಿ, ನಿಮಗೆ ಏನಕ್ಕೆ ಅಷ್ಟು ದೊಡ್ಡ ಕಂಟ್ರಿ ಅಂತ ಹೇಳಿದ್ರು. ಟ್ರಂಪ್ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಇಡೀ ದೇಶವನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀನಿ ಅಂತಿದ್ದಾರೆ. ದ್ವೀಪ ರಾಷ್ಟ್ರ ಗ್ರೀನ್ಲ್ಯಾಂಡ್ಗೆ ಇಂಥ ಆಫರ್ ಕೊಟ್ಟಿದ್ದಾರೆ. 3.5 ಲಕ್ಷ ಕೋಟಿಗೆ ನಿಮ್ಮನ್ನ ಖರೀದಿ ಮಾಡ್ತೀವಿ, ಆ ರೀತಿ ಚರ್ಚೆ ನಡೀತಿದೆ ನಮ್ಮಲ್ಲಿ ಅಂತ ಹೇಳಿ ಕೋಲಾಹಲಕ್ಕೆ ಕಾರಣ ಆಗಿದ್ದಾರೆ. ಹಾಗೆ ನಿಜವಾಗ್ಲೂ ಅಮೆರಿಕ ಗ್ರೀನ್ಲ್ಯಾಂಡ್ ಅನ್ನೋ ದೇಶವನ್ನೇ ಪರ್ಚೇಸ್ ಮಾಡಿಬಿಡುತ್ತಾ? ಅಸಲಿಗೆ ರೀತಿ ಒಂದು ರಾಷ್ಟ್ರವನ್ನ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡ್ ಬಿಡಬಹುದಾ ಇನ್ನೊಂದು ರಾಷ್ಟ್ರ? ಪದೇ ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕೋದು ಯಾಕೆ? ಪುಟ್ಟ ನಿರ್ಜನ ದ್ವೀಪದ ಮೇಲೆ ದೊಡ್ಡಣ್ಣಂಗೆ ಯಾಕೆಷ್ಟು ಆಸಕ್ತಿ? ಅಮೆರಿಕ ಈ ರೀತಿ ಯಾವ್ಯಾವ ಜಾಗವನ್ನ ಪರ್ಚೇಸ್ ಮಾಡಿದೆ? ಎಸ್, ಈ ಹಿಂದೆ ಮಾಡಿದ್ದಾರೆ. ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಗ್ರೀನ್ಲ್ಯಾಂಡ್ ಬೇಕು, ಟ್ರಂಪ್ ಬೇಡಿಕೆ 3 ಲಕ್ಷ ಕೋಟಿಗೆ ಕೊಡಿ, ಆಫರ್ ಇಟ್ಟಿದ್ದ ಅಮೆರಿಕ. ಗ್ರೀನ್ಲ್ಯಾಂಡ್ ಹೆಸರಿಗೆ ಹಸಿರು ಜಾಗವಾದರೂ ವಾಸ್ತವದಲ್ಲಿ ಶುಭ್ರ ಬಿಳುಪಿನ ಹಿಮ ಪ್ರದೇಶ. ನಮ್ಮ ಭೂಮಿಯ ಉತ್ತರ ಧ್ರುವದಲ್ಲಿ ಬರುತ್ತೆ. 1ನೇ ಶತಮಾನದ ಅಂತ್ಯಕ್ಕೆ ಇಲ್ಲಿ ಕಾಲಿಟ್ಟಿದ್ದ ನಾರ್ವೆ ಅನ್ವೇಷಕನೊಬ್ಬ ಈ ಜಾಗಕ್ಕೆ ಡಿಫರೆಂಟ್ ಹೆಸರಿಟ್ರೆ ಹೆಚ್ಚು ಜನ ಬರ್ಬೋದು ಅಂತ ಗ್ರೀನ್ಲ್ಯಾಂಡ್ ಅಂತ ಕರೆದಿದ್ದಂತೆ. ಸದ್ಯ ಈ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ಗೆ ಸೇರಿದೆ. ಆದರೆ ಸ್ವಂತ ಆಡಳಿತ ಹೊಂದಿದೆ, ಇಂಡಿಪೆಂಡೆಂಟ್ ಕಂಟ್ರಿ ತರ. ಭೌಗೋಳಿಕವಾಗಿ ಉತ್ತರ ಅಮೆರಿಕ ಖಂಡದ ಭಾಗ ಆದರೂ ಯುರೋಪಿಯನ್ ಒಕ್ಕೂಟದಲ್ಲಿ ಗುರುತಿಸಿಕೊಳ್ಳುತ್ತೆ. ಈ ಜಾಗದ ಮೇಲೀಗ ಅಮೆರಿಕದ ಹೊಸ ಅಧ್ಯಕ್ಷರಾಗಿ ಬರ್ತಿರೋ ಟ್ರಂಪ್ ಮಹಾಶಯ, ಟ್ರಂಪ್ ಅಣ್ಣ, ಟ್ರಂಪಾಪತಿಯ ಕಣ್ಣು ಬಿದ್ದಿದೆ. ಟ್ರಂಪ್ ತಮ್ಮ ಹೊಸ ಟೀಮ್ ನೇಮಕ ಮಾಡ್ತಿದ್ದಾರೆ. ಬೇರೆ ಹುದ್ದೆಗಳಿಗೆ ತಮ್ಮ ನಂಬಿಕಸ್ಥರನ್ನ ಕೂರಿಸ್ತಾ ಇದ್ದಾರೆ. ಇದೇ ರೀತಿ ಭಾನುವಾರ ಡೆನ್ಮಾರ್ಕ್ ರಾಯಭಾರಿ ಅನೌನ್ಸ್ ಮಾಡುವಾಗ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕ ಹಾಗೂ ವಿಶ್ವದ ಭದ್ರತೆ ದೃಷ್ಟಿಯಿಂದ ಜಗತ್ತನ್ನು ಕಾಪಾಡಬೇಕು ಅಂದ್ರೆ ಅಮೆರಿಕಾಗೆ ಗ್ರೀನ್ಲ್ಯಾಂಡ್ ಅನ್ನ ಮಾರ್ಬಿಡಿ ನೀವು, ಇದು ತುಂಬಾ ಅಗತ್ಯ, ಅಮೆರಿಕದ ಕಂಟ್ರೋಲ್ ಇರಬೇಕು ಆ ರಾಷ್ಟ್ರದ ಮೇಲೆ, ಅದನ್ನು ಕೊಟ್ಬಿಡಿ ಅಂತ ಕೇಳಿದ್ದಾರೆ. ಇಡೀ ಒಂದು ಸ್ವಯಂ ಆಡಳಿತ ಇರೋ ದ್ವೀಪನೇ ಕೊಟ್ಬಿಡಿ ಅಂತ ಕೇಳಿದ್ದಾರೆ. ಈ ಮೂಲಕ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕದ ಕಣ್ಣಿರೋದನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಬಹಳ ಜನಕ್ಕೆ ಅಯ್ಯೋ ಟ್ರಂಪ್ ಹೇಳಿಕೆ ಅಲ್ಲ, ಈ ರೀತಿ ಮನುಷ್ಯ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ, ಫನ್ನಿ ಫೆಲೋ ಅಂತ ಕೆಲವರಿಗೆ ಅನಿಸ್ಬೋದು. ಆದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಟ್ರಂಪ್ ಅಷ್ಟೇ ಅಲ್ಲ, 18ನೇ ಶತಮಾನದಿಂದ ಅಮೆರಿಕ ಈ ಪ್ರಯತ್ನ ಮಾಡ್ತಾನೆ ಬರ್ತಾ ಇದೆ. ಗ್ರೀನ್ಲ್ಯಾಂಡ್ ನ ಕಬಳಿಸೋಕೆ ನೋಡ್ತಾನೆ ಇದೆ. 1867ರಲ್ಲೇ ಅಂದಿನ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ವಿಲಿಯಂ ಸೇಫರ್ಡ್ ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ಎರಡನ್ನು $5.5 ಮಿಲಿಯನ್ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಸಕ್ಸಸ್ಫುಲ್ ಆಗಿರಲಿಲ್ಲ. 1910ರಲ್ಲೂ ಇಂಥ ಒಂದು ಚರ್ಚೆ ಆಗಿತ್ತು. ಆಮೇಲೆ 1946ರಲ್ಲೂ ಕೂಡ. ಜಸ್ಟ್ 2ನೇ ಮಹಾಯುದ್ಧ ಮುಗಿದ ನಂತರ ಅಮೆರಿಕದ ಅಧ್ಯಕ್ಷ ಹ್ಯಾರಿ ಟ್ರೂಮನ್, ಅದೇ ಜಪಾನ್ ಮೇಲೆ ಅಣ್ವಸ್ತ್ರವನ್ನ ಹಾಕಿದಂತ ಮನುಷ್ಯ, ಡೆನ್ಮಾರ್ಕ್ಗೆ $100 ಮಿಲಿಯನ್, ಇವತ್ತಿನ ಲೆಕ್ಕದಲ್ಲಿ $1 ಬಿಲಿಯನ್, ಅದನ್ನ ಕೊಡ್ತೀವಿ, ಅಷ್ಟು ದುಡ್ಡು ಕೊಡ್ತೀವಿ, ಗ್ರೀನ್ಲ್ಯಾಂಡ್ ಕೊಟ್ಬಿಡಿ ಅಂತ ಆಫರ್ ಇಟ್ಟಿದ್ರು. ಆಗ್ಲೂ ಆಗಿರಲಿಲ್ಲ. ಇನ್ನು ಇದೇ ಟ್ರಂಪ್ರ ಮೊದಲ ಅವಧಿಯಲ್ಲಿ ಅಂದ್ರೆ 2019ರಲ್ಲೂ ಕೂಡ ಅಮೆರಿಕ ಕೆರಿಬಿಯನ್ ದ್ವೀಪದಲ್ಲಿರೋ ತನ್ನ ಪೋರ್ಟರಿಕೋ ದ್ವೀಪವನ್ನ ಡೆನ್ಮಾರ್ಕ್ಗೆ ಬಿಟ್ಟುಕೊಟ್ಟು ತಾನು ಗ್ರೀನ್ಲ್ಯಾಂಡ್ ತಗೊಳ್ಳೋಕೆ ಟ್ರೈ ಮಾಡಿತ್ತು. ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯಲ್ಲಿ ಗ್ರೀನ್ಲ್ಯಾಂಡ್ ನ ಎಷ್ಟಕ್ಕೆ ಮಾರಾಟ ಆಗಬಹುದು ಅಂತ ಲೆಕ್ಕಾಚಾರ ಕೂಡ ಬಹಿರಂಗ ಆಗಿತ್ತು. ಸುಮಾರು $42.6 ಬಿಲಿಯನ್ ಅಮೆರಿಕ ಈ ಹಿಮದ್ವೀಪ ಖರೀದಿ ಮಾಡಬಹುದು ಅಂತ ವರದಿ ಮಾಡಲಾಗಿತ್ತು. ಆದರೆ ಡೆನ್ಮಾರ್ಕ್ ಪ್ರಧಾನಿ ಮ್ಯಾಟ್ ಫ್ರೆಡ್ರಿಕ್ಸನ್ ಬಹಿರಂಗವಾಗಿ ಈ ಆಫರ್ನ ರಿಜೆಕ್ಟ್ ಮಾಡಿದ್ರು. ಗ್ರೀನ್ಲ್ಯಾಂಡ್ ಮಾರಾಟಕ್ಕಿಲ್ಲ, ಇದೊಂದು ಅಸಂಬದ್ಧ ಚರ್ಚೆ, ಹೋಗ್ರಿ ಅಂತ ಹೇಳಿದ್ರು. ಫ್ರೆಡ್ರಿಕ್ ಹೇಳಿಕೆ ಬಂದಲ್ಲೇ ಟ್ರಂಪ್ ತಮ್ಮ ಡೆನ್ಮಾರ್ಕ್ ಭೇಟಿಯನ್ನ ಕ್ಯಾನ್ಸಲ್ ಮಾಡಿದ್ರು. ಈಗ ಮತ್ತೆ ಟ್ರಂಪೇ ಬಂದಿದ್ದಾರೆ, ಮತ್ತೆ ಅದೇ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾಕೆ ದೊಡ್ಡಣ್ಣಂಗೆ, ಟ್ರಂಪ್ ಅಣ್ಣಂಗೆ ನಿರ್ಜನ ದ್ವೀಪದ ಮೇಲೆ, ಬಹುತೇಕ ನಿರ್ಜನ ಅಂತ ಕರೆಸ್ಕೊಳ್ಳೋ ಈ ದ್ವೀಪದ ಮೇಲೆ, ಸ್ವಲ್ಪ ಜಾಗದಲ್ಲಷ್ಟೇ ಜನ ಇರೋದು, ಒಂದು 50,000 ಜನ ಇದ್ದಾರೆ, ಇಷ್ಟು ದೊಡ್ಡದೊಂದು ರಾಷ್ಟ್ರದ ಸೈಜ್ನ ಈ ದೊಡ್ಡ ದ್ವೀಪದಲ್ಲಿ ಇದರ ಮೇಲೆ ಯಾಕೆ ಅಮೆರಿಕಕ್ಕೆ ಪದೇ ಕಣ್ಣು ಅಂತ ನೋಡ್ತಾ ಹೋಗೋಣ ಬನ್ನಿ. ರಷ್ಯಾ ಚೀನಾ ಕ್ಷಿಪಣಿಗೆ ಗುರಾಣಿ, ದೊಡ್ಡಣ್ಣಂಗೆ ಕಾವಲು ದ್ವೀಪ. ಸ್ನೇಹಿತರೆ, ಕೇವಲ 55,000 ಜನರಿರೋ ಈ ದ್ವೀಪ ಅಮೆರಿಕಗೆ ಪ್ರಮುಖವಾಗಿ 3 ಕಾರಣಗಳಿಂದ ಇಂಪಾರ್ಟೆಂಟ್. ಮೊದಲನೇದು ಗ್ರೀನ್ಲ್ಯಾಂಡ್ನ ಸ್ಟ್ರಾಟಜಿಕ್ ಲೊಕೇಶನ್. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿರೋ ಗ್ರೀನ್ಲ್ಯಾಂಡ್ ಯುರೋಪ್ ಮತ್ತು ಉತ್ತರ ಅಮೆರಿಕದ ನಡುವೆ ಬರುತ್ತೆ. ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ರಷ್ಯಾ, ಚೀನಾ, ಇವನ್ ಉತ್ತರ ಕೊರಿಯಾ ಅಮೆರಿಕದತ್ತ ಮಿಸೈಲ್ ಹಾರಿಸಿದ್ರೆ ದೊಡ್ಡಣ್ಣ ಅದನ್ನ ಇಲ್ಲಿಂದಲೇ ತಡಿಬಹುದು. ಅಲ್ಲದೆ ಏಷ್ಯಾ ಹಾಗೂ ಯುರೋಪ್ನತ್ತ ಈಸಿಯಾಗಿ ಇಲ್ಲಿಂದಲೇ ಕ್ಷಿಪಣಿ ದಾಳಿ ಮಾಡಬಹುದು. ಅದಕ್ಕಾಗಿನೇ ಆಲ್ರೆಡಿ ಅಮೆರಿಕ ಇಲ್ಲಿ ಬಿಡಫೇಕ್ ಅನ್ನೋ ದೊಡ್ಡ ವಾಯುನೆಲೆ ಹೊಂದಿದೆ. ಇನ್ಫ್ಯಾಕ್ಟ್ ಇದು ಕೇವಲ ವಾಯುನೆಲೆಯಲ್ಲ, ಸ್ಪೇಸ್ ಬಾಹ್ಯಾಕಾಶ ನೆಲೆ. ಸ್ಪೇಸ್ ಡೆಬ್ರೀಸ್ ಅಂದರೆ ಅಂತರಿಕ್ಷದಿಂದ ಕಸ ಸೇರಿದ ಹಾಗೆ ಬಾಹ್ಯಾಕಾಶದಿಂದ ಬರುವ ಎಲ್ಲ ಆಪತ್ತುಗಳನ್ನು ಅಮೆರಿಕ ಇಲ್ಲಿಂದ ಮಾನಿಟರ್ ಮಾಡುತ್ತೆ. ಖಂಡಾಂತರ ಕ್ಷಿಪಣಿ ಡಿಟೆಕ್ಟ್ ಮಾಡೋ BMEWS ಅರ್ಲಿ ವಾರ್ನಿಂಗ್
ಸಿಸ್ಟಮ್ ಕೂಡ ಇಲ್ಲೇ ಇನ್ಸ್ಟಾಲ್ ಮಾಡಿದ್ದಾರೆ. ಆದರೆ ಗ್ರೀನ್ಲ್ಯಾಂಡ್ ಸ್ವಾಯತ್ತ ಜಾಗ ಆಗಿದ್ರೂ ಕೂಡ ಡೆನ್ಮಾರ್ಕ್ ಸರ್ಕಾರ ಮಾಲೀಕತ್ವವನ್ನು ಹೊಂದಿದೆ. ಅಮೆರಿಕ ಏನೇ ಕಾರ್ಯಾಚರಣೆ ಮಾಡಬೇಕು ಅಂದರೂ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಸರ್ಕಾರಗಳಿಗೆ ತಿಳಿಸಿ ಮಾಡಬೇಕು. ಹೀಗಾಗಿ ಇಡೀ ದೇಶನೇ ತನ್ನದು ಮಾಡಿಕೊಂಡ್ರೆ ತನಗಿಷ್ಟ ಬಂದಂತೆ ನೆಲೆಯನ್ನು ವಿಸ್ತಾರ ಮಾಡ್ಕೋಬಹುದು. SBX-1 ಅಂತಹ ಅತ್ಯಾಧುನಿಕ ರೆಡಾರ್ ಸ್ಥಾಪಿಸಬಹುದು. ಇದರಿಂದ ಆರ್ಕ್ಟಿಕ್ ಭಾಗದಲ್ಲಿ ಅಮೆರಿಕದ ರೆಡಾರ್ ಕವರೇಜ್ ವ್ಯಾಪ್ತಿ 2-3 ಕಿಲೋಮೀಟರ್ ಹೆಚ್ಚಾಗುತ್ತೆ. ಅಲ್ಲದೆ ICBMಗಳನ್ನು ಪತ್ತೆ ಮಾಡೋಕ್ಕೆ 5 ರಿಂದ 10 ನಿಮಿಷ ಹೆಚ್ಚಿನ ಟೈಮ್ ಸಿಗುತ್ತೆ. ರಷ್ಯಾ ಕಡೆಯಿಂದ, ಶತ್ರುಗಳ ಕಡೆಯಿಂದ ಬರೋ ಈ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಕ್ಷಿಪಣಿಗಳು ಬರಬೇಕಾದ್ರೆ ಇಲ್ಲಿರೋ ಅಮೆರಿಕ ಸ್ವಲ್ಪ ಮುಂಚೆ ಒಂದು ಜಾಗ ಸಿಕ್ಬಿಟ್ರೆ ಅಲ್ಲಿಂದಲೇ ಇನ್ನು ಮುಂದಕ್ಕೆ ಕಣ್ಣು ಹಾಕೊಂಡು ಕೂತ್ಕೊಂಡು ಕಾಯಬಹುದಲ್ಲ, ಬೇಗ ಪತ್ತೆ ಹಚ್ಚಬಹುದಲ್ಲ. ಆ ಲೆಕ್ಕಾಚಾರದಲ್ಲಿ ಅಮೆರಿಕ ಇದೆ. ಜೊತೆಗೆ ಗ್ರೀನ್ಲ್ಯಾಂಡ್ ವಿಶ್ವದ ಅತಿ ದೊಡ್ಡ ಐಲ್ಯಾಂಡ್, ಇದು ದ್ವೀಪ. ಇದು ಏನು ಸೈಜ್ ಆಗುತ್ತೆ ಇದು ನೋಡಿ. ಫ್ರಾನ್ಸ್, ಜರ್ಮನಿ, ಸ್ಪೇನ್, ಯುನೈಟೆಡ್ ಕಿಂಗ್ಡಮ್, ಇಟಲಿ, ಗ್ರೀಸ್, ಸ್ವಿಟ್ಜರ್ಲ್ಯಾಂಡ್, ಬೆಲ್ಜಿಯಂ ಇವುಗಳನ್ನೆಲ್ಲ ಸೇರಿಸಿದ್ರೂ ಕೂಡ ಗ್ರೀನ್ಲ್ಯಾಂಡೇ ದೊಡ್ಡದಾಗತ್ತೆ. ಅಷ್ಟು ದೊಡ್ಡ ಭೂಪ್ರದೇಶ ಇದು. ಅಪರೂಪ ಖನಿಜ ಸಂಪತ್ತು, ಮೊಬೈಲ್, AV ಇಂಡಸ್ಟ್ರಿಗೆ ದೊಡ್ಡ ಸ್ವತ್ತು. ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕೋಕೆ ಎರಡನೇ ಕಾರಣ ಅಲ್ಲಿನ ನೈಸರ್ಗಿಕ ಸಂಪತ್ತು. ಗ್ರೀನ್ಲ್ಯಾಂಡ್ ಪ್ರಪಂಚದ ಅತ್ಯಂತ ಶ್ರೀಮಂತ ನೈಸರ್ಗಿಕ ಸಂಪನ್ಮೂಲ ಹೊಂದಿರೋ ರಾಷ್ಟ್ರ. ಇಲ್ಲಿ ನಿಯೋಡೈಮಿಯಂ, ಪ್ರೆಸಿಯೋಡೈಮಿಯಂ, ಡಿಸ್ಪ್ರೋಸಿಯಂ ಹೀಗೆ ಹೆಸರೇ ಕೇಳಿರದಂತಹ ಅಪಾರ ಪ್ರಮಾಣದ ರೇರ್ ಅರ್ತ್ ಮೆಟೀರಿಯಲ್ಸ್ ಇವೆ. ಜಗತ್ತಿನ ಇಂತಹ 20% ಅಪರೂಪದ ಖನಿಜಗಳು ಗ್ರೀನ್ಲ್ಯಾಂಡ್ನಲ್ಲಿವೆ. ರೇರ್ ಅರ್ತ್ ಮೆಟೀರಿಯಲ್ ಅಥವಾ ಮೆಟಲ್ಸ್ ಇವತ್ತಿನ ಕಾಲದಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತುಗಳು. ಸ್ಮಾರ್ಟ್ಫೋನ್ಗಳಿಗೆ, ಎಲೆಕ್ಟ್ರಿಕ್ ಬ್ಯಾಟರಿಗಳಿಗೆ, ವಿಂಡ್ ಟರ್ಬೈನ್ಗಳಿಗೆ, ಯುದ್ಧ ವಿಮಾನಗಳಿಗೆ, ಮಾಡರ್ನ್ ಇಂಡಸ್ಟ್ರೀಸ್ಗೆ ಬೇಕಾದಂಥ ಅತ್ಯವಶ್ಯಕ ವಸ್ತುಗಳು. ಆದರೆ ಇಷ್ಟು ದಿನ ಕಿಲೋಮೀಟರ್ ಗಟ್ಟಲೆ ಹಿಮ ಬಿದ್ದಿದ್ದರಿಂದ ಅದನ್ನು ಹೊರತೆಗೆಯೋಕೆ ಆಗಿರಲಿಲ್ಲ. ಆದ್ರೀಗ ಕ್ಲೈಮೇಟ್ ಚೇಂಜ್ನಿಂದಾಗಿ ಹಿಮ ಕರಗ್ತಾ ಇದೆ. ಹೀಗಾಗಿ ರೇರ್ ಅರ್ತ್ ಮೆಟೀರಿಯಲ್ನ ಹೊರತೆಗೆಯೋದು ಈಸಿ ಆಗುತ್ತೆ. ಒಂದು ಅಂದಾಜಿನ ಪ್ರಕಾರ ಇಲ್ಲಿ ಮೈನಿಂಗ್ ಮಾಡೋದ್ರಿಂದ ಅಮೆರಿಕ ವರ್ಷಕ್ಕೆ ಸುಮಾರು 2 ಬಿಲಿಯನ್ನಷ್ಟು ಆದಾಯ ಗಳಿಸ್ಬೋದು. ಅಲ್ಲದೆ ಸಪ್ಲೈ ಚೈನ್ ಮೇಲೆ ಕಂಟ್ರೋಲ್ ಸಾಧಿಸ್ಬೋದು. ಸದ್ಯ ಚೀನಾ ಈ ರೇರ್ ಅರ್ತ್ ಮೆಟೀರಿಯಲ್ ಮೇಲೆ ಕಂಟ್ರೋಲ್ ಸಾಧಿಸ್ತಾ ಇದೆ. 60-70% ಸಂಪತ್ತನ್ನು ಅವರೇ ಪ್ರಾಸೆಸ್ ಮಾಡ್ತಿದ್ದಾರೆ. ಅಮೆರಿಕ ಕೂಡ ಚೀನಾ ಮೇಲೆ ಡಿಪೆಂಡ್ ಆಗಿದೆ. ಹೀಗಾಗಿ ಗ್ರೀನ್ಲ್ಯಾಂಡ್ ಸಿಕ್ಕರೆ ಚೀನಾ ಮೇಲಿನ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಉಳಿದಂತೆ ಗ್ರೀನ್ಲ್ಯಾಂಡ್ನಲ್ಲಿ ಚಿನ್ನ, ಕಾಪರ್, ಜಿಂಕ್, ಯುರೇನಿಯಂನಂತಹ ಖನಿಜ ಸಂಪತ್ತು ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಯುರೋಪ್, ಏಷ್ಯಾಗೆ ಹೊಸ ಜಲಮಾರ್ಗ. ಇನ್ನು ಮೂರನೇ ಕಾರಣ ಅಂದರೆ ಹೊಸ ಜಲಮಾರ್ಗಗಳು. ಆಗಲೇ ಹೇಳಿದ ಹಾಗೆ ಗ್ಲೋಬಲ್ ವಾರ್ಮಿಂಗ್ನಿಂದ ಗ್ರೀನ್ಲ್ಯಾಂಡ್ ಮೇಣದ ರೀತಿ ಕರಗ್ತಾ ಇದೆ. ದಶಕದ ಹಿಂದೆ ವರ್ಷಕ್ಕೆ 5-6 ಮೀಟರ್ ಮಂಜುಗಡ್ಡೆ ಕರಗ್ತಾ ಇತ್ತು. ಆದರೆ ಈಗ ವರ್ಷಕ್ಕೆ 25 ಮೀಟರ್ ಕೊಚ್ಕೊಂಡು ಹೋಗ್ತಾ ಇದೆ. 2002ರಿಂದ ಇಲ್ಲಿವರೆಗೂ ಗ್ರೀನ್ಲ್ಯಾಂಡ್ನ ಸುಮಾರು 270 ಬಿಲಿಯನ್ ಮೆಟ್ರಿಕ್ ಟನ್ ಹಿಮ ಕರಗಿ ನೀರಾಗಿದೆ. ಇದು ಹೊಸ ಜಲಮಾರ್ಗ ಸೃಷ್ಟಿಗೂ ಕಾರಣ ಆಗ್ತಾ ಇದೆ. ನಾರ್ದರ್ನ್ ಸೀ ರೂಟ್, ನಾರ್ತ್ ವೆಸ್ಟ್ ಪ್ಯಾಸೇಜ್ ಅನ್ನೋ ಹೊಸ ಸಮುದ್ರ ಮಾರ್ಗಗಳು ಓಪನ್ ಅಪ್ ಆಗ್ತಾ ಇದೆ. ಸದ್ಯ ಈಗ ಯುರೋಪ್ನಿಂದ ಏಷ್ಯಾಗೆ ಹೋಗಬೇಕು ಅಂದರೆ ಆಫ್ರಿಕಾ ಮೂಲಕ ಸುಯೆಜ್ ಕೆನಾಲಲ್ಲಿ ನುಗ್ಕೊಂಡು ಹೋಗಬೇಕು. ಸುಮಾರು 20,000 ಕಿಲೋಮೀಟರ್ ದೂರ ಆಗುತ್ತೆ. ಆದರೆ ಅದೇ ಹಿಮ ಕರಗಿ ಗ್ರೀನ್ಲ್ಯಾಂಡ್ ಓಪನ್ ಅಪ್ ಆಯಿತು ಅಂತ ಹೇಳಿದ್ರೆ ನಾರ್ದರ್ನ್ ಸೀ ರೂಟ್ ಸೃಷ್ಟಿಯಾಗುತ್ತೆ. ಇದರಿಂದ ಯುರೋಪ್ ಏಷ್ಯಾ ನಡುವಿನ ಹಾದಿ 40% ಕಮ್ಮಿ ಆಗುತ್ತೆ. ಅಂದರೆ ಅಷ್ಟು ಟೈಮ್ ಹಾಗೂ ಇಂಧನ ಉಳಿಯುತ್ತೆ, ಶಿಪ್ಪಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಗ್ರೀನ್ಲ್ಯಾಂಡ್ ಪ್ರಮುಖ ಜಲಮಾರ್ಗದ ತಾಣ ಆಗ್ಬೋದು. ಒಂದು ಅಂದಾಜಿನ ಪ್ರಕಾರ 2050ರ ಹೊತ್ತಿಗೆ ಜಗತ್ತಿನ 13% ವ್ಯಾಪಾರ ಈ ನಾರ್ದರ್ನ್ ಸೀ ರೂಟ್ ಮೂಲಕ ಆಗಬಹುದು. ಅಂದರೆ $300 ಬಿಲಿಯನ್ ವ್ಯವಹಾರ. ಒಂದು ವೇಳೆ ಅಮೆರಿಕ ಗ್ರೀನ್ಲ್ಯಾಂಡನ್ನು ಕಂಟ್ರೋಲಿಗೆ ತಗೊಂಡ್ರೆ ಇದರಿಂದ $5-10 ಬಿಲಿಯನ್ ದುಡ್ಡು ಗಳಿಸ್ಬೋದು ವರ್ಷಕ್ಕೆ. ಆ ಕಾರಣದಿಂದ ಕೂಡ ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡು ಕೊಡಿ ದುಡ್ಡು ಕೊಡ್ತೀವಿ ಅಂತ ಕೇಳ್ತಾ ಇದೆ. ಅದು ಹಾಗೆ ರೀತಿ ಹೊಸ ಜಾಗ, ಹೊಸ ದ್ವೀಪ ಅಮೆರಿಕ ಖರೀದಿ ಮಾಡೋದು ಹೊಸದಲ್ಲ. ಈ ಹಿಂದೆ 1867ರಲ್ಲಿ ರಷ್ಯನ್ ಸಾಮ್ರಾಜ್ಯದಿಂದ $7.2 ಮಿಲಿಯನ್ ಕೊಟ್ಟು ಅಲಾಸ್ಕಾ ಅನ್ನೋ ಪ್ರಾಂತ್ಯನೇ ಪರ್ಚೇಸ್ ಮಾಡಿ ಅವ್ರು ಸೇರಿಸ್ಕೊಂಡ್ಬಿಟ್ಟಿದ್ರು. ಜೊತೆಗೆ 1917ರಲ್ಲಿ ಇದೇ ಡೆನ್ಮಾರ್ಕ್ನಿಂದ ಖರೀದಿ ಮಾಡಲಾಗಿತ್ತು ಕೆರೆಬಿಯನ್ ದ್ವೀಪದಲ್ಲಿ ಡ್ಯಾನಿಶ್ ವರ್ಜಿನ್ ಐಲ್ಯಾಂಡನ್ನು ಪರ್ಚೇಸ್ ಮಾಡಿದ್ರು. ತನ್ನ ಇತಿಹಾಸದಲ್ಲಿ ಅಮೆರಿಕ ಈ ರೀತಿ ಒಟ್ಟು 10ಕ್ಕೂ ಅಧಿಕ ಬಾರಿ ಹೊಸ ಭೂಪ್ರದೇಶಗಳನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿದೆ. ಈಗ ಅದೇ ರೀತಿ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿದೆ. ಆದರೆ ಇದು ಅಂದುಕೊಂಡಷ್ಟು ಸುಲಭ ಇಲ್ಲ. ಈಗ ಆಲ್ರೆಡಿ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ 2 ಟ್ರಂಪ್ ಆಫರನ್ನು ರಿಜೆಕ್ಟ್ ಮಾಡಿವೆ. ಗ್ರೀನ್ಲ್ಯಾಂಡ್ ಮಾರಾಟಕ್ಕಿಲ್ಲ ಅಂಥೇಳಿ ಅನೌನ್ಸ್ ಮಾಡಿವೆ. ಆದರೂ ಕೂಡ ಟ್ರಂಪ್ ಸುಮ್ಮನೆ ಇರ್ತಾರ? ಯಾವ್ದಾರು ಥರದಲ್ಲಿ ಪ್ರೆಷರ್ ಹಾಕಿ ಮಾರಿ ಅಂತ ಅವರು ಇನ್ನಷ್ಟು ಕಾಟ ಕೊಡೋದ್ರಲ್ಲಿ ಯಾವುದೇ ಡೌಟ್ ಕಾಣಿಸ್ತಾ ಇಲ್ಲ. ಯಾಕಂದರೆ ಮೊದಲ ಅವಧಿಯಲ್ಲೂ ಹೇಳಿದರು, ಈ 2ನೇ ಅವಧಿಯಲ್ಲೂ ಕೂಡ ಅವರು ಬರ್ತಾನೆ ಅದನ್ನು ಹೇಳಿಕೊಂಡೇ ಬರ್ತಾ ಇದ್ದಾರೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.